ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಎಲ್ಲರಿಗೂ ನವರಾತ್ರಿ 2ನೇ ದಿನದ ಶುಭಾಶಯಗಳು. ನವರಾತ್ರಿಯ ಹಬ್ಬವನ್ನು ನಾವು 9 ದೇವತೆಗಳಿಗೆ ಮೀಸಲಿಡುತ್ತೇವೆ. ಅದರಲ್ಲಿ 2ನೆಯ ದಿನ ಶ್ವೇತವಸ್ತ್ರಧಾರಿಣಿಯಾದ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಚಾರಿಣಿ ದೇವಿಯು ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನು ನೀಡುತ್ತಾಳೆ. ಪಾರ್ವತಿ ದೇವಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಗೆ ತಪಸ್ಸಿನ ಹಾದಿಯನ್ನು ಅನುಸರಿಸಿದರೆ ಇಂದಿನ ಜನ್ಮದಲ್ಲಿ ಈಶ್ವರನನ್ನು ಮದುವೆಯಾಗಬಹುದು ಎಂದು ನಾರದರು ಹೇಳುತ್ತಾರೆ. ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ತಪಸ್ಸು ಮಾಡುವ ಕಾಲದಲ್ಲಿ ಬರೀ ಹೂವು, ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದಳು. ನಂತರ ಎಲೆಯನ್ನು ಸೇವಿಸುವುದನ್ನು ನಿಲ್ಲಿಸಿ ಉಪವಾಸ, ವ್ರತಾಚರಣೆಯನ್ನು, ಧ್ಯಾನವನ್ನು ಮಾಡಿದ ನಂತರ ದೇವಿಯ ನಿಜವಾದ ಭಕ್ತಿ ಹಾಗೂ ಸಂಕಲ್ಪಕ್ಕೆ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ನೀನು ಶಿವನನ್ನು ಮದುವೆಯಾಗು ಎಂದು ವರವನ್ನು ಕೊಡುತ್ತಾರೆ. ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಯನ್ನು ಮದುವೆಯಾಗುತ್ತಾನೆ. ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾಗಿರುವುದು ಬಿಳಿಯ ಬಣ್ಣ. ಆಕೆಗೆ ಮಲ್ಲಿಗೆ ಹೂವು ಮತ್ತು ಬಿಳಿ ಬಣ್ಣದ ಸೇವಂತಿಗೆಯಿಂದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇನ್ನು ಈ ಬ್ರಹ್ಮಚಾರಿಣಿಯ ದೇವಿಯನ್ನು ಪೂಜೆ ಮಾಡಲು ಶುಭ ಮುಹೂರ್ತ ಬೆಳಗ್ಗೆ 4:34 ದಿಂದ 5:21 ಪೂಜೆಯನ್ನು ಆರಂಭಿಸಬಹುದು. ಅಥವಾ ಬೆಳಗ್ಗೆ 7:06 ದಿಂದ 8:51 ಅಮೃತ ಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಬಹುದು. ಅಥವಾ ಬೆಳಗ್ಗೆ 11:48 ದಿಂದ 12:36 ಈ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು, ದೀಪಾರಾಧನೆ ಮಾಡುವವರು ದೇವಿ ಮಹಾತ್ಮೆ, ಇನ್ನು ನಿಮಗೆ ಗೊತ್ತಿರುವ ದೇವಿಯ ಸಂಬಂಧಪಟ್ಟಿರುವ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಸಂಜೆಯ ಪೂಜೆಯನ್ನು ಮಾಡುವವರು ಗೋಧೂಳಿ ಸಮಯದಲ್ಲಿ 6:15 ಅಥವಾ 7:26 ಪೂಜೆಯನ್ನು ಮಾಡಬಹುದು. ಈ ದಿನದಂದು ಕೆಂಪು ಅಥವಾ ಬಿಳಿ ಗುಲಾಬಿಯ ಬಣ್ಣ ವಸ್ತ್ರವನ್ನು ಧರಿಸಬೇಕಾಗುತ್ತದೆ. ನೈವೇದ್ಯಕ್ಕೆ ಸಕ್ಕರೆ, ತುಪ್ಪವನ್ನು ಬಳಸಿ ಯಾವುದಾದರೂ ಸಿಹಿ ಪದಾರ್ಥವನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಬಹುದು. ಇನ್ನು ಮಂತ್ರವನ್ನು ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣ್ಯೈ ದುರ್ಗೈ ನಮಃ ಅಥವಾ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಎಂಬುವ ಮಂತ್ರವನ್ನು 108 ಬಾರಿ ಅಥವಾ ನಿಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಸಮಯ ಪಠಿಸಬಹುದು. ಇನ್ನು ಈ ದಿನದಂದು 2 ವರ್ಷದಿಂದ 10 ವರ್ಷದೊಳಗಿರುವ ಹೆಣ್ಣು ಮಕ್ಕಳಿಗೆ ಪಾದಪೂಜೆಯನ್ನು ಮಾಡಿ ಅವರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಅಥವಾ ಏನಾದರೂ ಸಿಹಿ ಪದಾರ್ಥ ಮತ್ತು ಭೋಜನವನ್ನು ಅವರಿಗೆ ಅರ್ಪಿಸಬಹುದು. ಇದನ್ನು ಮಾಡುವುದರಿಂದ ನಿಮಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಬ್ರಹ್ಮಚಾರಿಣಿ ದೇವಿಯನ್ನು ಸರಿಯಾದ ಆಚರಣೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ. ಇನ್ನು ನಾಳೆ ವೀಳ್ಯದೆಲೆಯ ಮೇಲೆ ಅರಿಶಿನ ಕುಂಕುಮದಿಂದ ಅಷ್ಟೋತ್ತರವನ್ನು ಓದುತ್ತಾ ದೇವಿಗೆ ಪೂಜಿಸುವುದರಿಂದ ಯಶಸ್ಸು, ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಕುಂಕುಮದಿಂದ ಅಷ್ಟೋತ್ತರ ಮಾಡಿದ ಕುಂಕುಮ ಹಚ್ಚಿಕೊಳ್ಳುವುದರಿಂದ ತಾಯಿಯ ಅನುಗ್ರಹ ಸಿಗುತ್ತದೆ. ಕುಂಕುಮಾರ್ಚನೆ ಮಾಡುವುದು ಬಹಳ ಶ್ರೇಷ್ಠ. ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತದೆ. ಶಕ್ತಿಶಾಲಿ ನವರಾತ್ರಿಯ ದಿನ ಮಾಡುವುದರಿಂದ ಬಹುಬೇಗ ಈಡೇರುತ್ತದೆ. ನವರಾತ್ರಿಯ ದಿನಗಳಲ್ಲಿ ದೇವಿಗೆ ಶಕ್ತಿ ಜಾಸ್ತಿ ಇರುವುದರಿಂದ ಈ ರೀತಿ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲ ಲಭಿಸುತ್ತದೆ. ದೇವಿಗೆ ಪೂಜೆಯನ್ನು ಹೇಗೆ ಮಾಡಬೇಕೆಂಬುದನ್ನು ಈಗ ತಿಳಿಸಿಕೊಡುತ್ತೇನೆ. ನಿಮ್ಮ ಮನೆಯಲ್ಲಿರುವ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಯಾವುದಾದರೂ ಒಂದು ಫೋಟೋ ಅಥವಾ ಚೌಡೇಶ್ವರಿಯ ಫೋಟೋವನ್ನು ಇಟ್ಟು ಅದಕ್ಕೆ ಹೂವು, ಗಂಧ, ಅರಿಶಿನ, ಕುಂಕುಮದಿಂದ ಅಲಂಕರಿಸಿ ನೈವೇದ್ಯವನ್ನು ನಾನು ಹೇಳಿರುವ ಹಾಗೆ ನೈವೇದ್ಯವನ್ನು ಇಟ್ಟು ಧೂಪ ದವನಗಳಿಂದ ಪೂಜಿಸಿದರೆ ಸಾಕು. ಇನ್ನು ಸಂಜೆಯ ಸಮಯದಲ್ಲಿ ಮನೆಯ ಹೊಸಲನ್ನು ಸಾರಿಸಿ ಕುಂಕುಮ, ಅರಿಶಿನವಿಟ್ಟು ಅದಕ್ಕೆ ಹೂಗಳಿಂದ ಅಲಂಕರಿಸಿ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿದರೂ ಸಾಕು. ನಿಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ಮನೆಗೆ ಆಯಸ್ಸು, ಆರೋಗ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿರುವವರಿಗೆಲ್ಲ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಮನೆಯಲ್ಲಿ ಯಾವುದಾದರೂ ತೊಂದರೆ ಇದ್ದರೆ ಅದು ಪರಿಹಾರವಾಗುತ್ತದೆ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲು ಆಗದಿರುವವರು ಸಂಜೆಯ ಸಮಯದಲ್ಲಿ ದೀಪಾರಾಧನೆ ಮಾಡಿ ದೇವಿಯನ್ನು ಪೂಜಿಸುವುದರಿಂದ ನಿಮಗೆ ದುಪ್ಪಟ್ಟು ಫಲ ಸಿಗುತ್ತದೆ. ಇನ್ನು ಈ 2ನೆಯ ದಿನದಂದು ಎಲ್ಲರೂ ಕೆಂಪು ವಸ್ತ್ರದಿಂದ ಪೂಜಿಸಿದರೆ
ತುಂಬಾ ಮಹತ್ವವಿದೆ. ಬ್ರಹ್ಮಚಾರಿಣಿ ದೇವಿಯು ತ್ಯಾಗ, ತಪಸ್ಸಿಗೆ ಸಂಕೇತವಾಗಿದ್ದಾಳೆ. ನಿಷ್ಠಾಭಕ್ತಿಯಿಂದ ದೇವಿಯನ್ನು ಪೂಜಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.